ಫೈನಲಿ ಗೋಯಿಂಗ್ ಔಟ್ ವಿತ್ ದ ಗರ್ಲ್ಸ್. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ನಮ್ಮ ಹುಡುಗಿ ಪಾಪ ಸಾಕಾಗಿದೆ. ನಾವೆಲ್ಲ ಇದರ ಅದು ಇವಳು ಕಾಲೇಜ್ ನೋಡಿ ದಿಸ್ ಇಸ್ ಗ್ಯಾಂಗ್ ಗರ್ಲ್ಸ್. ಸೊ ಫಸ್ಟ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ನೆಕ್ಸ್ಟ್ ಎಲ್ಲೋ ಡಿಸೈಡ್ ಮಾಡಿದ್ವಿ. ಬಟ್ಟೆ ಎತ್ಕೊಂಡು ಹಾಕೊಂತೋಳೆ ರೋಡಲ್ಲಿ ಏನು ಮಾಡೋದು ಹೇಳಿ ಇವ್ರನ್ನೆಲ್ಲ ಏನು ಮಾಡೋದು ಏನು ಮಾಡೋದು. ಫೈನಲಿ ನಮ್ಮ ಬಸ್ ಬಂತು, ಈಗ ನಾವು ಹತ್ಕೊಳ್ಬೇಕು ಬಸ್ಸಲ್ಲಿ. ಅಂಕಲ್ ಇಲ್ಲಿ ಬನ್ನಿ ಅಂಕಲ್. ನಾವೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀವಿ. ಬಟ್ ಸಿ ದಿಸ್ ಗರ್ಲ್ ದೇವಸ್ಥಾನಕ್ಕೂ ಹೋಗಿಲ್ಲ, ಬರೀ ತಿನ್ನೋದೆ. ನಾವು ತಿನ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಶಿವಳಿಗೂ ನಾಚಿಕೆ ಮನ ಏನೂ ಇಲ್ಲ, ನೋಡಿ ತಕ್ಷಣ ತಿನ್ಬಿಡ್ತಾರಪ್ಪ. ನಾವು ಹೋಗಿದ್ದು ಶಿವನ ದೇವಸ್ಥಾನಕ್ಕೆ, ಬಿಕಾಸ್ ಇವತ್ತು ಗುರುಪೂರ್ಣಮಿ. ಗುರುವಾರ ದೇವಸ್ಥಾನ ಎಲ್ಲ ಫುಲ್ ಆಗಿಬಿಟ್ಟಿತ್ತು, ಅದಕ್ಕೆ. ನೆಕ್ಸ್ಟ್ ದೇವ್ರ ಫೋಟೋ ಹಿಡ್ದು ಆಮೇಲೆ ನಮ್ಗೆ ಫೋಟೋ ಹಿಡ್ಕೊಂಡು ಆಮೇಲೆ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೆ. ಸಡನ್ನಾಗಿ ನಮ್ಮ ಹುಡುಗಿ ಏನೋ ಒಂದು ಜ್ಞಾಪಕ ಬಂತು. ಸರಿ ಇನ್ನೊಂದು ಪೋಸ್ಟ್ ಕೊಡೆ ಅಂದು ಪೋಸ್ಟ್ ಕೊಟ್ಟೆ. ಇಷ್ಟೊಂದೆಲ್ಲ ಆದಮೇಲೆ ಹೊಟ್ಟೆ ಹಶ್ವಾಯ್ತು. ನೆಕ್ಸ್ಟ್ ಬಂದಿದ್ದೆ ನಾವು ಇಲ್ಲಿ ಭರ್ಜರಿ ಭೋಜನ. ಹೊಟ್ಟೆ ಹಶ್ವಿಗೆ ಮಾತ್ರ ಸೀಟ್ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೆ, ಇವರಿಬ್ರು ಪೋಸ್ಟ್ ತೊಗೊಳೋದ್ರಲ್ಲೇ ಸಾಕಾಗ್ಬಿಟ್ಟಪ್ಪ. ಫೈನಲಾಗಿ ಒಂದು ಜಾಗ ನೋಡು, ಒಂದು ಚೀಟಿ ಕೊಟ್ಟರು ಫುಲ್ ಮೀಲ್ಸ್ ಅಂತ. ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಡ್ರಿಂಕ್ ಕೊಟ್ಟರು. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ವೆಲ್ಕಮ್ಮಿಂದ, ಇವಳು ಆಲ್ರೆಡಿ ಮುಗಿಸ್ಬಿಟ್ಟು. ಸೊ ಇದಾಗಿತ್ತು ನಮ್ಮ ಸೈಡ್ ಕೋರ್ಸು. ಇವಾಗ ಮೇನ್ ಸ್ಟ್ಯಾಟಸಿಗೆ ಬರೋಣ. ಸೊ ಮೇನ್ ಸ್ಟ್ಯಾಟಸಲ್ಲಿ ಒಂದು 3 ಥರ ಪಲ್ಯ ಕೊಟ್ಟಿದ್ರು, ಒಂದು ಪಾಯಸ ಕೊಟ್ಟಿದ್ರು, ನೆಕ್ಸ್ಟ್ ಒಬ್ಬಟ್ಟು ಕೊಟ್ಟಿದ್ರು, ಆಮೇಲೆ ಮಸಾಲೆ ದೋಸೆ ಕೊಟ್ಟಿದ್ರು, ಆಮೇಲೆ ಒಂದು 2 ಥರ ಊಟ ಕೊಟ್ಟಿದ್ರು. ಸೊ ನೆಕ್ಸ್ಟ್ ಇದಾಗಿತ್ತು, ಎಲ್ಲರ ಊಟ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಅನ್ನ ಸಾರಿಗೆ ಬಂದುಬಿಟ್ಟು ಅನ್ನ ಮೊಳಕೆ ಕಾಳು ಸಾರು, ರಸ ಮತ್ತು ಅದಕ್ಕೆ ಇದು ಮೊಸರು ಇಲ್ಲ ಮಜ್ಜಿಗೆ ಅಂತ ಇತ್ತು. ಫೈನಲ್ ಆಗಿ ನಮಗೊಂದು ಬೀಡಾಗೊಟ್ಟು ಮುಗಿಸಿದ್ರಪ್ಪ.